ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಸಸ್ಟೈನ್ ಆಗಬೇಕು ಅಂತಂದ್ರೆ ಬೇಕಾಗಿರುವಂತಹ 5 ಗೋಲ್ಡನ್ ರೂಲ್ಸ್ ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬಹುಶಃ ಒಂದಷ್ಟು ಜನರಿಗೆ ಈಗಾಗಲೇ ಇವುಗಳು ಗೊತ್ತಿರಬಹುದು. ಮತ್ತೊಮ್ಮೆ ಇವುಗಳನ್ನ ರೀಕಾಲ್ ಮಾಡೋಣ, ಯಾಕೆಂತಂದ್ರೆ ಅಂತಹ ಸನ್ನಿವೇಶ ನಮ್ಮ ಮಾರ್ಕೆಟ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದೆ. ಹಾಗಾಗಿ ಇಂತಹ ಸಮಯದಲ್ಲಿ ಮತ್ತೊಮ್ಮೆ ಆ ವಿಷಯಗಳನ್ನ ರೀಕಾಲ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯಾವೆಲ್ಲ ಗೋಲ್ಡನ್ ರೂಲ್ಸ್ ಇದಾವೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ, ಉದಾಹರಣೆಗಾಗಿ ಅದು ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಅಕೌಂಟ್ ಓಪನ್ ಮಾಡಿಲ್ಲ ಅಂತ ಅಂದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಏನಾದ್ರೂ ಸ್ಪೆಸಿಫಿಕ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಅಲ್ಲಿ ಫಾರ್ಮ್ ಇರುತ್ತೆ, ಅದನ್ನು ಕೂಡ ಫಿಲ್ ಮಾಡಬಹುದು. ನಿಮ್ಗೆ ನಮ್ಮ ಟೀಮ್ ಇಂದ ಹೆಲ್ಪ್ ಮಾಡ್ತಾರೆ. ಹಾಗೆ ಇನ್ ಕೇಸ್ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಅಲ್ಲಿ ಫೋನ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ನಮ್ಮನ್ನ. ಇನ್ನು ಅಕೌಂಟ್ ಓಪನ್ ಮಾಡುವಾಗ ಆಡ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಅಲ್ಲಿ ಪ್ರೀಮಿಯಂ ಅನ್ನ ಸೆಲೆಕ್ಟ್ ಮಾಡಿ, ನಂತರ TRX20 ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಕೊಡಿ. ನಿಮಗೆ ಫ್ರೀ ಅಕೌಂಟ್ ಓಪನ್ ಆಗುತ್ತೆ. ಇನ್ನು ಟಾಪಿಕ್ ಕಡೆ ಬಂದ್ರೆ 5 ಗೋಲ್ಡನ್ ರೂಲ್ಸ್ ಫಾರ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್. ಕೆಲವು ಸಿಂಪಲ್ ರೂಲ್ಸ್ ಅನ್ನ ಫಾಲೋ ಮಾಡೋ ಮೂಲಕ ಖಂಡಿತ ಮಾರ್ಕೆಟ್ ಅಲ್ಲಿ ನಾವು ಸಸ್ಟೈನ್ ಆಗ್ಬಹುದು, ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸ್ಕೊಳ್ಬಹುದು. ಹಾಗೆ ಉತ್ತಮ ರಿಟರ್ನ್ಸ್ ಅನ್ನು ಗಳಿಸ್ಕೊಳ್ಳುವಂತ ಅವಕಾಶಗಳನ್ನು ಕೂಡ ಸೃಷ್ಟಿ ಮಾಡ್ಕೊಳ್ಬಹುದು. ಬಟ್ ಈ ಸಿಂಪಲ್ ರೂಲ್ಸ್ ಏನಿದಾವೆ ಇವುಗಳು ವರ್ಕ್ ಆಗೋದು ಲಾಂಗ್ ಟರ್ಮ್ ಅಲ್ಲಿ. ಯಾವುದೇ ರೂಲ್ಸ್ ವರ್ಕ್ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಅವುಗಳನ್ನ ನಾವು ಫಾಲೋ ಮಾಡ್ತೀವಿ ಅಂತಂದ್ರೆ ಖಂಡಿತ ರೂಲ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಜೊತೆಗೆ ಅದರಿಂದ ನಮಗೆ ಲಾಭ ಕೂಡ ಆಗುತ್ತೆ, ಸಕ್ಸಸ್ ಕೂಡ ಆಗಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಯಾಕೆ ಈ ರೂಲ್ಸ್ ಇಂಪಾರ್ಟೆಂಟ್ ಆಗುತ್ತೆ? ನೀವು ವಿಷಯನ ತಿಳ್ಕೊಳ್ಳದೆ ಅಂದ್ರೆ ವಿತೌಟ್ ರೂಲ್ಸ್ ಹೋಗ್ತೀರಿ ಅಂತಂದ್ರೆ ಮೇ ಬಿ ಅದು ಲಾಸಸ್ಗೆ ಕಾರಣ ಆಗ್ಬೋದು. ಜೊತೆಗೆ ಯಾವಾಗ ಲಾಸಸ್ ಜಾಸ್ತಿ ಆಗುತ್ತೋ ಪಾನಿಕ್ ಆಗುತ್ತೆ, ಎಮೋಷನಲ್ ಡಿಸಿಷನ್ಸ್ ಅನ್ನ ತಗೊಳ್ತೀವಿ. ಈ ಎಮೋಷನಲ್ ಡಿಸಿಷನ್ಸ್ ನಮ್ಮ ವೆಲ್ತ್ ಅನ್ನ ಡೆಸ್ಟ್ರಾಯ್ ಕೂಡ ಮಾಡಬಹುದು, ಅನ್ನೆಸೆಸರಿ ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಅದೇ ವಿತ್ ರೂಲ್ಸ್ ಹೋದಾಗ ನಮ್ಗೆ ಏನ್ ಆಗುತ್ತೆ, ನೆಕ್ಸ್ಟ್ ಏನಾದ್ರೆ ಏನ್ ಮಾಡಬೇಕು ಅನ್ನೋ ವಿಷಯ ಕೂಡ ಕ್ಲಾರಿಟಿ ಇರುತ್ತೆ. ರೂಲ್ಸ್ ಡಿಸಿಪ್ಲಿನ್ ಅನ್ನ ತರುತ್ತೆ, ಕ್ಲಾರಿಟಿಯನ್ನ ತರುತ್ತೆ, ಕನ್ಸಿಸ್ಟೆನ್ಸಿಯನ್ನ ತರುತ್ತೆ. ಇಲ್ಲಿ ಎಮೋಷನಲ್ ಡಿಸಿಷನ್ಸ್ ಗಿಂತ ರ್ಯಾಷನಲ್ ಡಿಸಿಷನ್ಸ್ ಮಾಡಬಹುದಾಗಿರುತ್ತೆ ರೂಲ್ಸ್ ಅನ್ನ ತಿಳ್ಕೊಂಡಿದ್ದಾಗ. ಅದಕ್ಕಾಗಿನೇ ಈ ರೂಲ್ಸ್ ಗಳು ಬೇಕು ಪ್ರತಿ ಇನ್ವೆಸ್ಟರ್ಗೆ. ಇವುಗಳನ್ನ ಫಾಲೋ ಮಾಡಬೇಕು. ಸ್ಟಾಕ್ ಮಾರ್ಕೆಟ್ ರಿವಾರ್ಡ್ಸ್ ಪೇಷನ್ಸ್ ಅಂಡ್ ಡಿಸಿಪ್ಲಿನ್. ಯಾರಿಗೆ ಪೇಷನ್ಸ್ ಇರುತ್ತೋ ಜೊತೆಗೆ ಡಿಸಿಪ್ಲಿನ್ ಇರುತ್ತೋ ಅಂತವ್ರಿಗೆ ಮಾರ್ಕೆಟ್ ರಿವಾರ್ಡ್ ಕೊಡುತ್ತೆ, ಒಳ್ಳೆ ಲಾಭವನ್ನು ಕೊಡೋ ಮೂಲಕ. ಇದು ಲಕ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಎಲ್ಲೋ ಜಸ್ಟ್ 1% ಅನ್ಕೊಳ್ಬಹುದು. ಅಂದ್ರೆ ನಾವು ಯಾವಾಗ್ಲೂ ಲೋನ್ ಅಲ್ಲಿ ಎಂಟರ್ ಆಗ್ಬಹುದು, ಅದು ಲಕ್ ಫ್ಯಾಕ್ಟರ್. ಅಥವಾ ಯಾವುದೋ ಒಂದು ಸ್ಟಾಕ್ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಲಾಭವನ್ನು ಕೊಡಬಹುದು. ಕೆಲವು ಸಲ ಆಗುತ್ತೆ, ಬಟ್ 99% ಇಲ್ಲಿ ಪೇಷನ್ಸ್ ಅಂಡ್ ಡಿಸಿಪ್ಲಿನ್ ಹಾಗೆ ಫಂಡಮೆಂಟಲ್ಸ್ ವರ್ಕ್ ಆಗುತ್ತೆ. ಪ್ರೂವನ್ ಪ್ರಿನ್ಸಿಪಲ್ಸ್ ಅನ್ನ ನಾವು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡೋದ್ರಿಂದ ನಮ್ಮ ಸಕ್ಸಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ, ಅದು ಲಾಂಗ್ ಟರ್ಮ್ ಅಲ್ಲಿ. ಏನು ರೂಲ್ಸ್ ಗಳ ಕಡೆ ಬರೋಣ. ಮೊದಲನೇದಾಗಿ ಗೋಲ್ಡನ್ ರೂಲ್ ನಂಬರ್ 1, ಇನ್ವೆಸ್ಟ್ ಇನ್ ವಾಟ್ ಯು ಅಂಡರ್ಸ್ಟ್ಯಾಂಡ್. ಇದು ಸಿಂಪಲ್. ಇವನ್ ವಾರೆನ್ ಬಫೆಟ್ ಅವರು ಕೂಡ ಹೇಳೋದಿದ್ದಾನೆ, ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಲ್ಲಿ ಇನ್ವೆಸ್ಟ್ ಮಾಡಿ, ಏನ್ ಅರ್ಥ ಆಗಲ್ಲ ಅಂತದನ್ನ ಅವಾಯ್ಡ್ ಮಾಡಿ ಅಂತಾರೆ. ಯಾಕೆಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಯಾರೋ ಹೇಳಿದ್ರು, ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಟಿಪ್ ಸಿಕ್ತು, ಅಥವಾ ನಾವು ಯಾವ್ದೋ ಒಂದು ವಿಡಿಯೋ ಕವರ್ ಮಾಡಿದ್ವಿ, ಅಥವಾ ಇನ್ನೊಬ್ರು ಯಾರೋ ಒಂದು ವಿಡಿಯೋ ಕವರ್ ಮಾಡಿದ್ರು, ಇವುಗಳನ್ನ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋರು ತುಂಬಾ ಜನ ಇದ್ದಾರೆ. ಅದನ್ನ ತಪ್ಪು ಅಂತ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ. ನಾವು ವಿಡಿಯೋ ಮಾಡಿದೀವಿ ಅಥವಾ ಇನ್ನೊಬ್ರು ಯಾರೋ ವಿಡಿಯೋ ಮಾಡಿದ್ದಾರೆ ಅಂತಂದ್ರೆ ಓಕೆ, ವಿಷಯ ತಿಳ್ಕೊಳ್ಳಿ. ನಂತರ ನೀವು ಅಲ್ಲಿ ಡಿಗ್ ಔಟ್ ಮಾಡಿ, ಅಂದ್ರೆ ಆ ಕಂಪನಿಯ ಬಗ್ಗೆ ನೀವು ಸ್ಟಡಿ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಒಪಿನಿಯನ್ ಏನು ಅಕಾರ್ಡಿಂಗ್ ಟು ನಿಮ್ಮ ಸ್ಟಡೀಸ್, ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬೇಕು, ಬೇರೆ ಯಾರೋ ಹೇಳಿದ್ರು ಅಂತ ಅಲ್ಲ. ಜೊತೆಗೆ ನಿಮ್ಗದ ಅರ್ಥ ಆಗುತ್ತಾ? ಫಾರ್ ಎಕ್ಸಾಂಪಲ್, ನಾವು ಫಾರ್ಮಾ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಫಾರ್ಮಾ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಕೆಲವೊಂದ್ಸಲ ಆ ಪದಗಳು ಓದೋಕೆ ಬರೋದಿಲ್ಲ, ಹೇಗೆ ನಾವು ಅದನ್ನ ಪ್ರೊನೌನ್ಸ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಆ ತರದ ವರ್ಡಿಂಗ್ಸ್ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅದನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಆದ್ರೆ ನಾವು ಸೆಕ್ಟರ್ ವೈಸ್ ನಮ್ಗೆ ಅರ್ಥ ಆಗದೆ ಇರೋ ಕಡೆ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಒಂದು ಟ್ರಿಕ್ ಇದೆ, ಅದನ್ನ ಬಳಸ್ಕೊಳ್ಬಹುದು ಟೆಕ್ನಿಕ್ ಅನ್ನ. ಬಟ್ ನಮ್ಗೆ ಅದ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅದರ ಬಿಸ್ನೆಸ್ ಮಾಡಲ್ ಅಂದಾಗ ಅಂತದನ್ನ ಅವಾಯ್ಡ್ ಮಾಡೋದೇ ಒಳ್ಳೇದು. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ಕಂಪನಿಯ ಪ್ರಾಡಕ್ಟ್ ನ ಪ್ರತಿದಿನ ನೋಡ್ತಿದ್ದೀರಿ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಈಸಿ, ಅದನ್ನ ಟ್ರ್ಯಾಕ್ ಮಾಡೋದು ಕೂಡ ಈಸಿ, ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ. ವಾರ್ನಿಂಗ್ಸ್ ಏನೇನಪ್ಪ ಅಂತಂದ್ರೆ, ಇಫ್ ಯು ಕೆನ್ ನಾಟ್ ಎಕ್ಸ್ಪ್ಲೈನ್ ದ ಬಿಸ್ನೆಸ್ ಇನ್ ಸಿಂಪಲ್ ವರ್ಡ್ಸ್, ಅವಾಯ್ಡ್ ಇನ್ವೆಸ್ಟಿಂಗ್. ನಿಮ್ಗೆ ಆ ಬಿಸ್ನೆಸ್ ಅರ್ಥ ಆಗ್ತಿಲ್ವಾ, ಬಿಡಿ, ಬೇರೆ ಕಡೆ ಅಪಾರ್ಚುನಿಟೀಸ್ ಇದೆ. ಸ್ಟಾಕ್ ಮಾರ್ಕೆಟ್ ಏನು ಯಾವ್ದೋ 1, 2 ಅಥವಾ 5, 10 ಕಂಪನಿಗೆ ಸೀಮಿತ ಅಲ್ಲ, 4,000 ಕಂಪನೀಸ್ಗಿಂತ ಜಾಸ್ತಿ ಇದಾವೆ. ಇನ್ನೊಂದ್ ಕಡೆ ಅಪಾರ್ಚುನಿಟೀಸ್ ಅದಕ್ಕಿಂತ ಚೆನ್ನಾಗಿರೋದು ಸಿಗ್ಬೋದು, ಅಂತದನ್ನ ಹುಡುಕಿ. ಹಾಗೆ ನಾನು ಅವಾಗ್ಲೇ ಹೇಳಿದೆ, ಒಂದು ಟ್ರಿಕ್ ಇದೆ ಅಂತ. ನಮ್ಗೆ ಯಾವ್ದೋ ಒಂದು ಸೆಕ್ಟರ್ಲಿ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟನಾ, ಆ ಸೆಕ್ಟರ್ಲಿ ಮಾರ್ಕೆಟ್ ಲೀಡರ್ ಯಾರು, ಅಂತಹ ಕಂಪನಿಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು. 1 and 2 ಪೊಸಿಷನ್ ಅಲ್ಲಿ ಯಾವ ಕಂಪನಿಗಳಿದ್ದಾವೆ ಅಂತವನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಪೂರ್ತಿ ಅರ್ಥ ಆಗಲ್ಲ ಅಂದಾಗ. ಬಟ್
ಅರ್ಥ ಮಾಡ್ಕೊಳ್ಳುವಂತ ಬಿಸ್ನೆಸ್ ಆದ್ರೆ ಬೆಟರ್ ಆಗಿರುತ್ತೆ. ನೆಕ್ಸ್ಟ್ ಗೋಲ್ಡನ್ ರೂಲ್ ನಂಬರ್ 2ಗೆ ಬಂದ್ರೆ, ಟೈಮ್ ಇನ್ ದ ಮಾರ್ಕೆಟ್ ಬೀಟ್ಸ್ ಟೈಮಿಂಗ್. ಇದು ಬಹಳ ಮುಖ್ಯ. ನಾನಂತೂ ಪದೇ ಪದೇ ಹೇಳ್ತಾ ಇರ್ತೀನಿ, ನಾವು ಮಾರ್ಕೆಟ್ ನ ಟೈಮಿಂಗ್ ಮಾಡಕ್ಕಾಗೋದಿಲ್ಲ. ಅಂದ್ರೆ ಎಕ್ಸಾಕ್ಟ್ ಲೋ ಯಾವುದು, ಎಕ್ಸಾಕ್ಟ್ ಹೈ ಯಾವುದು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ನಾವು ಭರ್ಜರಿ ಲಾಭ ಮಾಡಕ್ಕಂತೂ ಆಗೋದಿಲ್ಲ. ಕೆಲವು ಸಲ ಆಗಬಹುದು, ಬಟ್ ನಾಟ್ ಆಲ್ವೇಸ್. ಮಾರ್ಕೆಟ್ ಅಲ್ಲಿ ನೀವು ಎಷ್ಟು ಕಾಲ ಇರ್ತೀರಿ ಅದ್ರ ಮೇಲೆ ನಿಮ್ಮ ರಿಟರ್ನ್ಸ್ ಡಿಪೆಂಡ್ ಆಗುತ್ತೆ. ಟೈಮಿಂಗ್ ಇಂತೂ ಟೈಮ್ ಬಹಳ ಮುಖ್ಯ. ಟೈಮಿಂಗ್ ಅಂದ್ರೆ ಮಾರ್ಕೆಟ್ ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡೋದು, ಟಾಪ್ಸ್ ಅಂಡ್ ಬಾಟಮ್ಸ್ ಅನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡೋದು, ಇದು ಟೈಮಿಂಗ್. ಟೈಮ್ ಅಂದ್ರೆ ಎಷ್ಟು ಸಮಯ ಕೊಡ್ತೀರಿ. ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್, ಲಾಂಗ್ ಟರ್ಮ್ ಅಲ್ಲಿ ಕಾಂಪೌಂಡಿಂಗ್ ಚೆನ್ನಾಗಿ ವರ್ಕ್ ಆಗುತ್ತೆ. ಕಾಂಪೌಂಡಿಂಗ್ ನ ಮ್ಯಾಜಿಕ್ ನಿಮ್ಗೆ ಗೊತ್ತಿದೆ. ಸಣ್ಣ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ದೊಡ್ಡ ವೆಲ್ತ್ ಆಗಿ ಕ್ರಿಯೇಟ್ ಮಾಡುವಂತ ತಾಕತ್ತು ಲಾಂಗ್ ಟರ್ಮ್ ಗಿದೆ. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷವನ್ನ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ 12% ಆನ್ಯುವಲ್ ರೇಟ್ ಆಫ್ ರಿಟರ್ನ್ಸ್ ಅಂತ ಅನ್ಕೊಂಡ್ರು ಕೂಡ 20 years ಇನ್ವೆಸ್ಟೆಡ್ ಆಗಿದ್ರೆ ಅದೇ 1 ಲಕ್ಷ 9.5 ಲಕ್ಷ ಆಗುತ್ತೆ. ಪವರ್ ಆಫ್ ಕಾಂಪೌಂಡಿಂಗ್ 2 ದಶಕಗಳಲ್ಲಿ ಹೇಗೆ ವರ್ಕ್ ಆಗುತ್ತೆ ನೋಡಿ. ಜಸ್ಟ್ 1 ಲಕ್ಷ ಆಲ್ಮೋಸ್ಟ್ ಮೋರ್ ದನ್ 9 times ರಿಟರ್ನ್ ಸಿಕ್ಕಿದೆ. ಫ್ರೀಕ್ವೆಂಟ್ ಆಗಿ ನಾವು ಬೈಯಿಂಗ್ ಸೆಲ್ಲಿಂಗ್ ಮಾಡುವಾಗ ಈ ರೀತಿ ಲಾಭವನ್ನ ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಕೇಸಸ್ ಅಲ್ಲಿ ಆಗ್ಬೋದು, ಬಟ್ 90% ಆಫ್ ದ ಕೇಸಸ್ ಅಲ್ಲಿ ಸಾಧ್ಯ ಆಗೋದಿಲ್ಲ. ಸೊ ಮಾರ್ಕೆಟ್ ಅಲ್ಲಿ ಪೇಷನ್ಸ್ ಕ್ರಿಯೇಟ್ಸ್ ವೆಲ್ತ್. ಯಾರಿಗೆ ಪೇಷನ್ಸ್ ಇರುತ್ತೋ, ಅಂದ್ರೆ ತಾಳ್ಮೆ ಇರುತ್ತೋ, ಅವರು ಮಾರ್ಕೆಟ್ ಅಲ್ಲಿ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಸೊ ಟೈಮಿಂಗ್ ಇಂತೂ ಟೈಮ್ ಇಂಪಾರ್ಟೆಂಟ್. ಎಷ್ಟು ಕಾಲ ನೀನ್ ಮಾರ್ಕೆಟ್ ಅಲ್ಲಿ ಇದ್ದೆ ಅದು ಇಂಪಾರ್ಟೆಂಟ್. ನೀನು ಎಷ್ಟು ಕೆಳಗಡೆ ಇನ್ವೆಸ್ಟ್ ಮಾಡಿದೆ, ಎಷ್ಟು ಹೈಯಲ್ಲಿ ಎಕ್ಸಿಟ್ ಆದೆ, ಇವುಗಳಿಗಿಂತ ಎಷ್ಟು ಕಾಲ ಇನ್ವೆಸ್ಟೆಡ್ ಆಗಿದ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಗೋಲ್ಡನ್ ರೂಲ್ 3ಗೆ ಬಂದ್ರೆ, ನೆವರ್ ಪಾನಿಕ್ ಡ್ಯೂರಿಂಗ್ ಕರೆಕ್ಷನ್. ಈಗ ಆಗ್ತಿರೋದಿದೆ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಲಾಸ್ಟ್ 1 year ಇಂದ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಬಂತು. ಅದರಲ್ಲೂ ಲಾಸ್ಟ್ 1 or 2 weeks ಇಂದ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಜಾಸ್ತಿನೇ ಕರೆಕ್ಷನ್ ಬಂತು. ಇಂಥ ಸಂದರ್ಭದಲ್ಲಿ ಈಗಾಗಲೇ ರಿಟೇಲರ್ಸ್ ಪಾನಿಕ್ ಆಗ್ತಾ ಇದ್ದಾರೆ. ಎಸ್ಪೆಷಲಿ ಪಾನಿಕ್ ಆಗೋದು ರಿಟೇಲರ್ಸ್. ಯಾಕಂದ್ರೆ ಇನ್ಸ್ಟಿಟ್ಯೂಷನ್ಸ್ ಗೆ ಏನ್ ಮಾಡ್ಬೇಕು, ಯಾವಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ, ಕ್ಲಾರಿಟಿ ಇರುತ್ತೆ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಗುರಿನೂ ಇರುತ್ತೆ, ಏನ್ ಮಾಡ್ಬೇಕು ಅಂತಾನು ಗೊತ್ತಿರುತ್ತೆ. ಸೊ ಪಾನಿಕ್ ಆಗೋದು, ಲಾಸ್ ಮಾಡ್ಕೊಳ್ಳೋದು ರಿಟೇಲ್ ಇನ್ವೆಸ್ಟರ್ಸ್. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ, ಕರೆಕ್ಷನ್ಸ್ ಕೂಡ ಕಾಮನ್ ಆಗಿರುತ್ತೆ. ನೀವು ಮಾರ್ಕೆಟ್ ನ ಲಾಂಗ್ ಟರ್ಮ್ ಎಷ್ಟು ತೆಗೆದ್ರೆ ಸಾಕಷ್ಟು ಸಲ ಮಾರ್ಕೆಟ್ ಕರೆಕ್ಷನ್ ಆಗಿದೆ. 50, 60, 70%, 80% ಕೂಡ ಕರೆಕ್ಷನ್ ಆಗಿದೆ. ಹಾಗೆ ಇಂಡಿವಿಜುವಲ್ ಸ್ಟಾಕ್ ಗಳು ಇನ್ನೂ ಜಾಸ್ತಿ ಕೂಡ ಕರೆಕ್ಷನ್ ಆಗ್ತವೆ. ಪಾನಿಕ್ ಆಗಿ ಸೆಲ್ ಮಾಡೋದ್ರಿಂದ ನಾವು ಲಾಸ್ ಬುಕ್ ಮಾಡ್ತೀವಿ. ಹಾಗೆ ಕಂಪನಿ ಕಮ್ ಬ್ಯಾಕ್ ಮಾಡಿದಾಗ ನಮ್ಗೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಎಕ್ಸಿಟ್ ಆಗ್ಬಿಟ್ಟಿರ್ತೀವಲ್ಲ. ಯಾವ್ದೋ ಒಂದು ಸ್ಟಾಕ್ 100 ರೂಪಾಯಿ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂತು 70 ರೂಪಾಯಿಗೆ ಬಂತು ಅಂದ್ರೆ 30% ಲಾಸ್. ನಾವು ಎಕ್ಸಿಟ್ ಆದ್ರೆ 30% ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತೀವಿ. ಅದೇ ಸ್ಮಾರ್ಟ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಆ ಕಂಪನಿ ಫಂಡಮೆಂಟಲ್ಸ್ ಚೆನ್ನಾಗಿದೆ, ಪೊಟೆನ್ಶಿಯಲ್ ಇದೆ ಅಂತಂದ್ರೆ ಅಲ್ಲಿ ಜಾಸ್ತಿ ಆಡ್ ಮಾಡ್ತಾರೆ, ಇನ್ನು ಬೈ ಮಾಡ್ತಾರೆ. ಯಾಕಂದ್ರೆ 30% ಕರೆಕ್ಷನ್ ಅಲ್ಲಿ ಸಿಗ್ತಿದೆಯಲ್ಲ, 30% ಡಿಸ್ಕೌಂಟ್ ಅಲ್ಲಿ ಸಿಕ್ಕಾಗೆ. ಸೊ ಪಾನಿಕ್ ಅಲ್ಲಿ ಸೆಲ್ ಮಾಡೋದಲ್ಲ. ಇನ್ ಕೇಸ್ ಕಂಪನಿಯಲ್ಲಿ ಏನಾದ್ರೂ ಸಮಸ್ಯೆ ಇದೆ ಇನ್ಸೈಡ್ ಅಂದ್ರೆ ಆಗ ನಾವು ಸೆಲ್ ಮಾಡೋದ್ರಲ್ಲಿ ಅರ್ಥ ಇದೆ. ಬಟ್ ಮಾರ್ಕೆಟ್ ಕರೆಕ್ಷನ್ ಆಗಿದೆ, ಹಾಗಾಗಿ ಪರ್ಟಿಕ್ಯುಲರ್ ಸ್ಟಾಕ್ ಕೂಡ ಕರೆಕ್ಷನ್ ಆಗಿದೆ ಅಂದ್ರೆ ಅಲ್ಲಿ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಹೋಲ್ಡ್ ಮಾಡೋ ಪೇಷನ್ಸ್ ಇಲ್ಲ ಅಂದ್ರೆ ಮಾರೋದಕ್ಕೆ, ಬಟ್ ಬಿದ್ದಿದೆ ಅನ್ನೋ ಕಾರಣಕ್ಕೆ ಮಾರೋದಿದೆಯಲ್ಲ ಅದು ಸರಿಯಲ್ಲ. ಆಕ್ಚುಲಿ ಸ್ಮಾರ್ಟ್ ಇನ್ವೆಸ್ಟರ್ಸ್ ಅದನ್ನ ಆಸ್ ಎ ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ತಾರೆ. ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಲ್ಲಿ 30% ಡಿಸ್ಕೌಂಟ್ ಗೆ ಸೇಲ್ ಇದೆ ಅಂತಂದ್ರೆ ಹೇಗೆ ಅವಶ್ಯಕತೆ ಇಲ್ಲದೆ ಇರೋ ವಸ್ತುಗಳನ್ನ ಬೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವೋ, ಇಲ್ಲಿ ನಮ್ಗೆ ನಮ್ಮ ಫ್ಯೂಚರ್ ಗೆ ವೆಲ್ತ್ ಕ್ರಿಯೇಟ್ ಮಾಡುವಂತ ಅವಕಾಶಗಳಿರುವಾಗ ಅಂತ ಕಡೆ 30% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅಂದ್ರೆ ತಗೊಳ್ಬಹುದಲ್ವಾ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಮಾರ್ಕೆಟ್ ಯಾವಾಗೆಲ್ಲ ಬೀಳುತ್ತೆ ಅದು ಹೊಸ ಅಪರ್ಚುನಿಟೀಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಿಸ್ಟಾರಿಕಲ್ ಡೇಟಾ ನೋಡಿದ್ರೆ ಮಾರ್ಕೆಟ್ ಯಾವಾಗೆಲ್ಲ ಬಿದ್ದಿದೆ ಅನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಆದ್ರೆ ಎಕ್ಸಾಕ್ಟ್ ಸಮಯ ಯಾರಿಗೂ ಗೊತ್ತಿರೋದಿಲ್ಲ. ಒಂದು ಬೇರ್ ಮಾರ್ಕೆಟ್ ನಂತರ ಖಂಡಿತ ಒಂದು ಬುಲ್ ಮಾರ್ಕೆಟ್ ಬಂದೇ ಬರುತ್ತೆ. ಅಲ್ಲಿವರೆಗೂ ನಾವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಿರಬೇಕು ಅಷ್ಟೇ. ಆಗ ನಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ತುಂಬಾ ಜನ ಯೋಚನೆ ಮಾಡೋದು ಹೇಗೆ ಅಂತಂದ್ರೆ, ನಾನು ಇವಾಗ ಎಕ್ಸಿಟ್ ಆಗ್ತೀನಿ, ಮಾರ್ಕೆಟ್ ಅಪ್ ಆಗುವಂತ ಸಂದರ್ಭದಲ್ಲಿ ವಾಪಸ್ ಬರ್ತೀನಿ ಅಂತ. ಅದು ಆಕ್ಚುಲಿ ಪ್ರಾಕ್ಟಿಕಲಿ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಮಾರ್ಕೆಟ್ ಅಪ್ ಆಗುತ್ತೆ ಅಂತ ಗೊತ್ತಾಗದೆ ಬಾಟಮ್ ಇಂದ 10-20% ಮೂವ್ ಆದ್ಮೇಲೆ 10-20% ಹೋಯ್ತಾ, ಇನ್ ಕೇಸ್ ಜಸ್ಟ್ ಹೋಲ್ಡ್ ಮಾಡಿದ್ರು ಕೂಡ ಆ 10% ಪ್ಲಸ್ ಆಗುತ್ತಾ, ಅವಾಗ್ಲೇ ನೋಡಿದ್ವಲ್ಲ ಟೈಮಿಂಗ್ ಇಂತೂ ಟೈಮ್ ಇಂಪಾರ್ಟೆಂಟ್ ಅಂತ. ಅದೇ ಇಲ್ಲಿ ಮ್ಯಾಟರ್ ಆಗೋದು. ನೆಕ್ಸ್ಟ್ ಗೋಲ್ಡನ್ ರೂಲ್ 4ಗೆ ಬಂದ್ರೆ, ಡೈವರ್ಸಿಫೈ ವೈಸ್ಲಿ. ಇದು ಬಹಳ ಮುಖ್ಯ. ತುಂಬಾ ಜನ ದೊಡ್ಡ ಮಟ್ಟದ ಲಾಸ್ ಅನ್ನ ಮಾಡ್ಕೊಳ್ತಿರೋದೇ ಇತ್ತೀಚಿನ ಮಾರ್ಕೆಟ್ ಕರೆಕ್ಷನ್ ಅಲ್ಲಿ ಡೈವರ್ಸಿಫಿಕೇಶನ್ ಇಲ್ಲದೆ ಇರೋ ಕಾರಣಕ್ಕೆ. ಕೆಲವರು ಏನ್ ಮಾಡಿದ್ದಾರೆ, ಯಾವ್ದೋ 1-2 ಸೆಕ್ಟರ್ಸ್ ಅಥವಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಸೆಕ್ಟರ್ಸ್ ಅಲ್ಲಿ ಜಾಸ್ತಿ ಹೂಡಿಕೆ ಮಾಡ್ಬಿಡೋದು. ಫಾರ್ ಎಕ್ಸಾಂಪಲ್ ರೈಲ್ವೇಸ್, ಡಿಫೆನ್ಸ್ ಇವುಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ವು 2021ರಿಂದ 2023 ಅಂತ ಕಡೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ನಾನು ಯಾವಾಗ್ಲೂ ಹೇಳಿದ್ದೀನಿ ಹಿಂದೆ ಕೂಡ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ ಸ್ಟಾಕ್ ಮೋರ್ ದನ್ 10% ವೈಟೇಜ್ ಇರಬಾರ್ದು ಅಂತ. ಮೋರ್ ದನ್ 10% ವೈಟೇಜ್ ಕೊಡಬೇಕು ಅಂತಂದ್ರೆ ನಿಮಗೆ ಆ ಕಂಪನಿಯ ಮೇಲೆ ತುಂಬಾನೇ ಕಾನ್ಫಿಡೆನ್ಸ್ ಇರಬೇಕು, ತುಂಬಾನೇ ನೀವು ಸ್ಟಡಿ ಮಾಡಿರ್ಬೇಕಾಗುತ್ತೆ, ಆಗ ಕೊಡಬಹುದು. ಇಲ್ಲ ಅಂತಂದ್ರೆ ಮೋರ್ ದನ್ 10% ವೈಟೇಜ್ ಅನ್ನ ಯಾವ ಸ್ಟಾಕ್ ಕೂಡ ಆಗಿಲ್ಲ. ಅದರಲ್ಲೂ ರಿಸ್ಕ್ ಜಾಸ್ತಿ ಇದೆ ಅಂದ್ರೆ ಅಲ್ಲಿ 1 or 2% ಅಷ್ಟೇ ಕೊಡಬೇಕು ಜಾಗನ. ಟೂ ಕಾನ್ಸಂಟ್ರೇಷನ್ ಮಾಡಿದ್ರು ಕೂಡ ಕಷ್ಟ,
ಬ್ಯಾಲೆನ್ಸ್ಡ್ ಇರಬೇಕು. ಮಲ್ಟಿಪಲ್ ಕ್ವಾಲಿಟಿ ಸೆಕ್ಟರ್ಸ್, ಆಪ್ಟಿಮಲ್ ಪೋರ್ಟ್ಫೋಲಿಯೋ. ನೀವು 15-20 ಸ್ಟಾಕ್ ಅನ್ನ ಇಟ್ಕೊಳ್ಳೋದಾಗ್ಬೋದು, ಅಥವಾ ನಿಮ್ಮ ಹತ್ರ 30 ಇರಬಹುದು, ಡೋಂಟ್ ವರಿ, ಎಷ್ಟಾದ್ರೂ ಇರ್ಲಿ, ಬಟ್ ಬ್ಯಾಲೆನ್ಸ್ಡ್ ಇರಬೇಕು. ಹಾಗೆ ಓವರ್ ಡೈವರ್ಸಿಫಿಕೇಶನ್ ಕೂಡ ತಪ್ಪು. ಟೂ ಮೆನಿ ಸ್ಟಾಕ್ಸ್ ಅಥವಾ ಟೂ ಮೆನಿ ಸೆಕ್ಟರ್ಸ್ ಅನ್ನ ಇಟ್ಕೊಂಡ್ರೆ ಟ್ರ್ಯಾಕ್ ಮಾಡೋದು ಕಷ್ಟ. ಹಾಗಾಗಿ ನಮಗೆ ಎಷ್ಟು ಸಾಧ್ಯ ಮ್ಯಾನೇಜ್ ಮಾಡ್ಲಿಕ್ಕೆ, ನಾನು 10 ಸ್ಟಾಕ್ ಅನ್ನ ಮ್ಯಾನೇಜ್ ಮಾಡ್ಬೋದಾ, 20 ಮ್ಯಾನೇಜ್ ಮಾಡ್ಬೋದಾ, 30 ಮ್ಯಾನೇಜ್ ಮಾಡ್ಬೋದಾ, ನಾನು ಎಷ್ಟು ಸಮಯ ಕೊಡ್ತೀನಿ, ಅದ್ರ ಮೇಲೆ ನಮ್ಮ ನಂಬರ್ ಆಫ್ ಸ್ಟಾಕ್ಸ್ ಡಿಪೆಂಡ್ ಆಗಬೇಕು. ಬ್ಯಾಲೆನ್ಸ್ಡ್ ಇರಬೇಕು ಪೋರ್ಟ್ಫೋಲಿಯೋ, ಡೈವರ್ಸಿಫಿಕೇಶನ್ ಇರಬೇಕು, ಓವರ್ ಡೈವರ್ಸಿಫಿಕೇಶನ್ ಆಗಬಾರ್ದು. ನಾನು ಇತ್ತೀಚೆಗೆ ಒಂದಷ್ಟು ಕಾಲ್ಗಳನ್ನ ಅಟೆಂಡ್ ಮಾಡ್ತಿದ್ದೀನಿ. ಜನರದ್ದು ಸುಮಾರು ಸ್ಟಾಕ್ ಗಳನ್ನ ಇಟ್ಕೊಂಡಿರ್ತಾರೆ, ಅಥವಾ ಮ್ಯೂಚುವಲ್ ಫಂಡ್ ಗಳದ್ದು ಜಾಸ್ತಿ ಬರ್ತಾ ಇದೆ. ಮ್ಯೂಚುವಲ್ ಫಂಡ್ ಗಳನ್ನ ನೋಡಿದ್ರೆ 7-8 ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಇನ್ವೆಸ್ಟ್ ಮಾಡ್ತಿರೋದೇ ಮ್ಯೂಚುವಲ್ ಫಂಡ್ಸ್ ಅಲ್ಲಿ. 7-8 ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಏನ್ ಪ್ರಯೋಜನ? ಓವರ್ ಡೈವರ್ಸಿಫಿಕೇಶನ್ ಅಲ್ವಾ? ಯಾಕೆಂತಂದ್ರೆ ಮ್ಯೂಚುವಲ್ ಫಂಡ್ಸ್ 100 ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಪ್ರತಿ ಫಂಡ್ ಕೂಡ. ನಾವು 7-8 ಫಂಡ್ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಓವರ್ ಲ್ಯಾಪಿಂಗ್ ಆಗ್ಬಿಡುತ್ತೆ. ಅದೇ ಸ್ಟಾಕ್ ಗಳಲ್ಲಿ ಎಲ್ಲ ಫಂಡ್ಸ್ ಇನ್ವೆಸ್ಟ್ ಮಾಡಿರ್ತಾರೆ, ಟಾಪ್ ಸ್ಟಾಕ್ ಗಳನ್ನ ತಗೊಂಡ್ರೆ. ಹಾಗಾಗಿ ಓವರ್ ಡೈವರ್ಸಿಫಿಕೇಶನ್, ನೀವು ಡೈವರ್ಸಿಫೈ ಮಾಡ್ಬೇಕಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲೇ ಈಗಾಗಲೇ ಡೈವರ್ಸಿಫೈ ಆಗಿರುತ್ತೆ. ಅದೇ ನೀವು ಮಾರ್ಕೆಟ್ ಕ್ಯಾಪ್ ವೈಸ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಈ ರೀತಿ ಡೈವರ್ಸಿಫೈ ಮಾಡ್ಬೇಕು ಅಂದ್ರೆ ಫ್ಲೆಕ್ಸಿ ಕ್ಯಾಪ್ ಇರುತ್ತೆ. ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಎಲ್ಲ ಕಡೆ ಡೈವರ್ಸಿಫೈ ಆಗೋಯ್ತು. ಮತ್ತೆ ನೀವು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಂತ ಚೂಸ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಅಥವಾ ನನಗೆ ಫ್ಲೆಕ್ಸಿ ಕ್ಯಾಪ್ ಇಷ್ಟ ಇಲ್ಲ, ನಾನು ಎಲ್ಲಾ ಕಡೆ ಒಂದೊಂದು ಮಾಡ್ಬೇಕು ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಒಂದು, ಅಥವಾ ಲಾರ್ಜ್ ಕ್ಯಾಪ್ ಫಂಡ್ ಒಂದು, ಮಿಡ್ ಕ್ಯಾಪ್ ಫಂಡ್ ಒಂದು, ಸ್ಮಾಲ್ ಕ್ಯಾಪ್ ಫಂಡ್ ಒಂದು, ಈ ರೀತಿ 3 ಫಂಡ್ ಅಲ್ಲಿ ಮಾಡಬಹುದು. ಎಲ್ಲವನ್ನು 2-3 ಇಟ್ಕೊಳ್ಳೋದ್ರಿಂದ ಯೂಸ್ಲೆಸ್. ಹಾಗಾಗಿ ಓವರ್ ಡೈವರ್ಸಿಫಿಕೇಶನ್ ಇರಬಾರ್ದು, ಟೂ ಕಾನ್ಸಂಟ್ರೇಷನ್ ಕೂಡ ಇರಬಾರ್ದು. ಬ್ಯಾಲೆನ್ಸ್ಡ್ ಅಪ್ರೋಚ್ ಇರಬೇಕು ಇನ್ವೆಸ್ಟ್ಮೆಂಟ್ ಗೆ. ಒಳ್ಳೆ ರಿಸರ್ಚ್ ಅನ್ನು ಮಾಡಿ ಮ್ಯೂಚುವಲ್ ಫಂಡ್ ಆಗ್ಲಿ ಅಥವಾ ಸ್ಟಾಕ್ಸ್ ಆಗ್ಲಿ ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಗೋಲ್ಡನ್ ರೂಲ್ 5 ಗೆ ಬಂದ್ರೆ ಫೋಕಸ್ ಆನ್ ಫಂಡಮೆಂಟಲ್ಸ್. ಇದು ಬಹಳ ಮುಖ್ಯ. ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ, ಫಂಡಮೆಂಟಲ್ಸ್ ಕಡೆ ಫೋಕಸ್ ಮಾಡಿ. ಸ್ಟಾಕ್ ಪ್ರೈಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಡಿಸ್ಕಷನ್ಸ್ ಆಗುತ್ತೆ. ನಮ್ಮ ಗಮನ ಅಲ್ಲಿರಬಾರ್ದು, ಫಂಡಮೆಂಟಲ್ಸ್ ಮೇಲೆ ಇರಬೇಕು ಅಂತ. ತುಂಬಾ ಜನ ಟಿಪ್ಸ್ ಮೇಲೆ ಇನ್ವೆಸ್ಟ್ ಮಾಡೋರು ಜಾಸ್ತಿ. ವಾಟ್ಸ್ಆಪ್ ಅಲ್ಲಿ ಬರ್ಬೋದು, ಟೆಲಿಗ್ರಾಮ್ ಅಲ್ಲಿ ಬರ್ಬೋದು, ಅಥವಾ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಬೋದು. ಅವುಗಳನ್ನ ನೋಡಿ ಹೂಡಿಕೆ ಮಾಡೋರೇ ಜಾಸ್ತಿ ಇರ್ತಾರೆ. ಅದರ ಬದಲಿಗೆ ಕಂಪನಿ ಫೈನಾನ್ಷಿಯಲ್ ಸ್ಟ್ರೆಂತ್ ನೋಡಿ, ಅದರ ಫಂಡಮೆಂಟಲ್ಸ್ ಹೇಗಿದೆ, ಲಾಂಗ್ ರನ್ ಅಲ್ಲಿ ನಮಗೆ ಒಳ್ಳೆ ಪ್ರಾಫಿಟ್ ಮಾಡ್ಕೊಡ್ಬೋದಾ, ಇದನ್ನೆಲ್ಲ ನೋಡಿ ಇನ್ವೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ರೆವೆನ್ಯೂ ಗ್ರೋತ್ ಇಂಪಾರ್ಟೆಂಟ್. ಕನ್ಸಿಸ್ಟೆಂಟ್ ಆಗಿ ರೆವೆನ್ಯೂ ಗ್ರೋತ್ ಆಗ್ತಿದ್ಯಾ, ಪ್ರಾಫಿಟ್ ಗ್ರೋತ್, ಸಾಲ ಎಷ್ಟಿದೆ, ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ಮ್ಯಾನೇಜ್ ಮಾಡಬಹುದಾ, ಹಾಗೆ ಮ್ಯಾನೇಜ್ಮೆಂಟ್ ರೆಕಾರ್ಡ್ ಹೇಗಿದೆ, ಟ್ರಾಕ್ ರೆಕಾರ್ಡ್, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ನಮ್ಮ ಕೋರ್ಸ್ ಅಲ್ಲಿ ಇದೆಲ್ಲನೂ ಕೂಡ ತುಂಬಾ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಜಾಯ್ನ್ ಆಗಿರೋರಿಗೆ ಗೊತ್ತಿರುತ್ತೆ ಇವೆಲ್ಲ ವಿಷಯಗಳು. ಹಾಗೆ ನಮ್ಮ ಯೂಟ್ಯೂಬ್ ಅಲ್ಲೂ ಕೂಡ ಸಾಕಷ್ಟು ವಿಷಯನ ಈಗಾಗಲೇ ನಾನು ಕವರ್ ಮಾಡಿದ್ದೀನಿ. ಯಾರೆಲ್ಲ ಸೀರಿಯಸ್ ಆಗಿ ನೋಡಿರ್ತಾರೋ ಅವ್ರಿಗೆ ಇವೆಲ್ಲ ಗೊತ್ತಿರುತ್ತೆ. ಸೊ ಓವರ್ ಆಲ್ ನೋಡೋದಾದ್ರೆ ಫಂಡಮೆಂಟಲ್ಸೇ ವಿನ್ ಆಗೋದು ಲಾಂಗ್ ಟರ್ಮ್ ಅಲ್ಲಿ. ಶಾರ್ಟ್ ಟರ್ಮ್ ಅಲ್ಲಿ ಅದು ಇದು ಸುದ್ದಿ ಕಾರಣಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಸ್ಟಾಕ್ ಗಳಲ್ಲಿ, ಬಟ್ ಅದು ಸಸ್ಟೈನ್ ಆಗ್ಬೇಕು ಅಂದ್ರೆ ಕಂಪನಿ ಫಂಡಮೆಂಟಲ್ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಆಗ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ತೆಗಿಲಿಕ್ಕೆ ಸಾಧ್ಯ ಆಗೋದು. ಸೊ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮಾಡುವಾಗ ಸಾಲಿಡ್ ಫೈನಾನ್ಷಿಯಲ್ ಡೇಟಾ ಅಥವಾ ಫಂಡಮೆಂಟಲ್ಸ್ ನ ನೋಡಿ ಡಿಸೈಡ್ ಮಾಡಿ. ಮಾರ್ಕೆಟ್ ನಾಯ್ಸ್ ಅನ್ನಲ್ಲ. ಮಾರ್ಕೆಟ್ ನಾಯ್ಸ್ ಯಾವಾಗ್ಲೂ ಇದ್ದೇ ಇರುತ್ತೆ. ಯಾರಾದ್ರೂ ಒಬ್ರು ಈ ಸ್ಟಾಕ್ ಸರಿ ಇಲ್ಲ ಅಂತ ಹೇಳ್ತಾನೆ ಇರ್ತಾರೆ, ಇನ್ನೊಬ್ರು ಯಾರೋ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಅದೆಲ್ಲ ಅಲ್ಲ. ನೀವು ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡಿ, ನಿಮ್ಗೆ ಏನ್ ಅನ್ಸುತ್ತೆ ಡಿಸೈಡ್ ನೀವು ಮಾಡಿ. ಯಾಕಂದ್ರೆ ನಿಮ್ಮ ಹಣ ನೀವು ಇನ್ವೆಸ್ಟ್ ಮಾಡೋದು. ಲಾಭ ಬಂದ್ರು ನಿಮ್ದೆ, ಲಾಸ್ ಆದ್ರೂ ನಿಮ್ದೆ. ಹಾಗಾಗಿ ಡಿಸಿಷನ್ ಕೂಡ ಮಾಡ್ಬೇಕಾಗಿರೋದು ನೀವೇ, ಬೇರೆ ಯಾರು ಅಲ್ಲ. ನೀವು ಸ್ಟಡಿ ಮಾಡಿ, ನಿಮ್ಗೆ ಏನನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ. ಇನ್ ಕೇಸ್ ತಪ್ಪಾಯ್ತಾ, ನಿಮ್ಗೆ ಲಾಸ್ ಆಯ್ತಾ, ಅದರಿಂದ ಪಾಠ ಕಲಿತೀರಿ, ಇನ್ನೊಂದ್ಸಲ ಆ ತಪ್ಪನ್ನ ಮಾಡಲ್ಲ. ಯಾಕಂದ್ರೆ ಅನುಭವ ಆಗಿರುತ್ತೆ. ನೀವು ಆ ಲಾಸ್ ಅನ್ನ ಬೇಕಿದ್ರೆ ಪಾಠ ಕಲಿಯೋದಕ್ಕೆ ಫೀಸ್ ಪೇ ಮಾಡದೆ ಅಂದ್ಕೊಳ್ಳಿ, ಇಟ್ಸ್ ಓಕೆ. ನಾವು 1 ಸಲ 2 ಸಲ ತಪ್ಪು ಮಾಡಬಹುದು, 3ನೇ ಸಲ ಮಾಡೋದಿಲ್ಲ, ಅವಾಯ್ಡ್ ಮಾಡ್ತೀವಿ. ಈ ರೀತಿಯಾಗಿ ಫಂಡಮೆಂಟಲ್ಸ್ ಮೇಲೆ ಫೋಕಸ್ ಮಾಡಬೇಕು ನಾವು. ಏನು ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ ಮಾಡೋದೇನು? ಸ್ಟಾಕ್ ಮಾರ್ಕೆಟ್ ನಾಟ್ ಎ ಗೆಟ್ ರಿಚ್ ಕ್ವಿಕ್ ಸ್ಕೀಮ್. ರಾತ್ರೋರಾತ್ರಿ ಶ್ರೀಮಂತರಾಗಕ್ ಆಗೋದಿಲ್ಲ. ಮಾರ್ಕೆಟ್ ಅಲ್ಲಿ ತುಂಬಾ ಜನ ಮಾರ್ಕೆಟಿಗೆ ಬರ್ತಿರೋದೇ ಇತ್ತೀಚಿನ ದಿನಗಳಲ್ಲಿ ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಅಂತ. ನಂತರ ರಾತ್ರೋರಾತ್ರಿ ಶ್ರೀಮಂತರಾಗಕ್ಕಂತೂ ಆಗಲ್ಲ, ಬಟ್ ಬರ್ಬೋದಾಗ್ಬೋದು. ಅದಂತೂ ಪಕ್ಕ. ಈಗಾಗಲೇ ಸುಮಾರು ಜನ ಆಗಿದ್ದಾರೆ ಕೂಡ. ಮೊದಲಿಗೆ ತಪ್ಪುಗಳೇನು ಅಂತಂದ್ರೆ, ನೋ ಕ್ಲಿಯರ್ ಗೋಲ್, ಯಾವುದೇ ಕ್ಲಾರಿಟಿ ಇಲ್ಲದೆ ಇರೋದು, ಸುಮ್ನೆ ಹೂಡಿಕೆ ಮಾಡ್ತಾ ಹೋಗೋದು. ಫಾಲೋಯಿಂಗ್ ಟಿಪ್ಸ್ ಬ್ಲೈಂಡ್ಲಿ. ಪಾನಿಕ್ ಸೆಲ್ಲಿಂಗ್. ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಆಯ್ತಾ, ಪಾನಿಕ್ ಆಗಿ ಸೆಲ್ಲಿಂಗ್ ಮಾಡೋದು. ಓವರ್ ಟ್ರೇಡಿಂಗ್ ಅಂತೂ ಕತೆ ಹೇಳೋದೇ ಬೇಡ, ನಾವಂತೂ ಆ ಕಡೆ ಗಮನ ಕೊಡೋದಿಲ್ಲ, ಬಟ್ ತುಂಬಾ ಜನ ಮಾಡ್ತಾರೆ. ಒಂದ್ ಟ್ರೇಡ್ ಅಲ್ಲಿ ಲಾಸ್ ಆಯ್ತು ಅಂದ್ರೆ ಅದಕ್ಕೆ ಅಗೇನೆಸ್ಟ್ ಆಗಿ 3 ಟ್ರೇಡ್ ತಗೊಳ್ತಾರೆ. ಇದನ್ನ ರಿವೆಂಜ್ ಟ್ರೇಡಿಂಗ್ ಅಂತಾರೆ. ನಾನು ಇವತ್ತಾದಂತ ಲಾಸ್ ಅನ್ನ ರಿಕವರ್ ಮಾಡ್ಲೇಬೇಕು ಅಂತ ಮಲ್ಟಿಪಲ್ ಟ್ರೇಡ್ಸ್ ಅನ್ನ ತಗೊಳ್ತಾರೆ. ಅದಿನ್ನೂ ಜಾಸ್ತಿ ಆಗುತ್ತೆ, ಮತ್ತೆ ನಾಳೆ ಅದನ್ನೇ ರಿಪೀಟ್ ಮಾಡ್ತಾರೆ. ಇದು ಓವರ್ ಟ್ರೇಡಿಂಗ್. ಈ ರೀತಿಯ ಮಿಸ್ಟೇಕ್ಸ್ ತುಂಬಾ ಜನ ಮಾಡ್ತಾರೆ. ಇನ್ನು ಕ್ವಿಕ್ ಮನಿ ಮೈಂಡ್ ಸೆಟ್, ಬೇಗ ದುಡ್ಡು ಬೇಕಷ್ಟೇ. ನಾನು ಇವತ್ತು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಡೈಲಿ 1%, 2%, ಇದೆಲ್ಲ ಅಸಾಧ್ಯ. ಡೈಲಿ 1%, 2% ಅರ್ನ್ ಮಾಡೋದಾಗಿದ್ರೆ ಯಾರು ಕೆಲಸನೇ ಮಾಡೋ ಅವಶ್ಯಕತೆ ಇರಲಿಲ್ಲ. ಎಲ್ಲರೂ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ಕೊಂಡು ದುಡ್ಡು ಮಾಡಬಹುದಿತ್ತು. ಆ ಪ್ರಾಕ್ಟಿಕಲ್ ನ ಅರ್ಥ ಮಾಡ್ಕೊಳ್ಬೇಕು ನೀವು.
ಅಂತಹ ಮಿಸ್ಟೇಕ್ ಗಳನ್ನ ಅವಾಯ್ಡ್ ಮಾಡಿದ್ರೆ ಖಂಡಿತ ನಮಗೆ ಮಾರ್ಕೆಟ್ ಅಲ್ಲಿ ಒಳ್ಳೇದಾಗುತ್ತೆ. ಒನ್ ಲೈನ್ ಸಮರಿಗೆ ಬಂದ್ರೆ ಮೊದಲಿಗೆ ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್, ಸ್ಟೇ ಇನ್ವೆಸ್ಟೆಡ್ ಲಾಂಗ್ ಟರ್ಮ್, ಡೋಂಟ್ ಫಿಯರ್ ಕರೆಕ್ಷನ್, ಡೈವರ್ಸಿಫೈ ವೈಸ್ಲಿ, ಟ್ರಸ್ಟ್ ಫಂಡಮೆಂಟಲ್ಸ್. ಇದಿಷ್ಟನ್ನ ಮಾಡಿದ್ರೆ ಖಂಡಿತ ನಮಗೆ ಮಾರ್ಕೆಟ್ ಅಲ್ಲಿ ಒಳ್ಳೇದಾಗುತ್ತೆ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ವೆಲ್ತ್ ಇಸ್ ಬಿಲ್ಟ್ ವಿತ್ ಡಿಸಿಪ್ಲಿನ್. ಯಾರು ಡಿಸಿಪ್ಲಿನ್ ಕಾಪಾಡ್ಕೊಳ್ತಾರೋ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗುತ್ತೆ, ಬಿಲ್ಡ್ ಆಗುತ್ತೆ. ನೀವು ಸಣ್ಣದಾಗೆ ಸ್ಟಾರ್ಟ್ ಮಾಡಿ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟಿಂದನೇ ಶುರು ಮಾಡಿ, ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ವಿಷಯನ ತಿಳ್ಕೊಳ್ಳಿ, ಫಂಡಮೆಂಟಲ್ಸ್ ಬಗ್ಗೆ ತಿಳ್ಕೊಳ್ಳಿ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ. ಇದೇ ನಿಮ್ಮ ಸಕ್ಸಸ್ ನ ಮಂತ್ರ. ಸಕ್ಸಸ್ಫುಲ್ ಇನ್ವೆಸ್ಟಿಂಗ್ ಇಸ್ ಬೋರಿಂಗ್, ಸ್ಲೋ ಅಂಡ್ ರಿವಾರ್ಡಿಂಗ್. ನಾನೀಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ, ಇದು ಬೋರಿಂಗ್ ಮಾರ್ಕೆಟ್ ಅಂತ. ತುಂಬಾನೇ ಬೋರ್ ಹೊಡಿಸುತ್ತೆ, ತುಂಬಾನೇ ಪೇಷನ್ಸ್ ಚೆಕ್ ಮಾಡುತ್ತೆ, ತುಂಬಾನೇ ಫ್ರಸ್ಟ್ರೇಟ್ ಮಾಡುತ್ತೆ. ಇದೆಲ್ಲವನ್ನು ಯಾರು ಸಹಿಸ್ಕೊಳ್ತಾರೋ ಅವ್ರಿಗೆ ರಿವಾರ್ಡ್ ಕೊಡುತ್ತೆ. ಯಾವಾಗ್ಲೂ ಎಕ್ಸೈಟಿಂಗ್ ಆಗಿರಲ್ಲ ಮಾರ್ಕೆಟ್ ಜರ್ನಿ, ಬೋರಿಂಗ್, ಸ್ಲೋ ಆಗೇ ಇರೋದು. ಯಾರು ಕನ್ಸಿಸ್ಟೆಂಟ್ ಇರ್ತಾರೋ, ಡಿಸಿಪ್ಲಿನ್ ಇರ್ತಾರೋ, ಪೇಷನ್ಸ್ ಇಂದ ಇರ್ತಾರೋ ಅವರು ಮಾತ್ರ ಅರ್ನ್ ಮಾಡ್ತಾರೆ. ಸರಿ ಗೆಳೆಯರೆ, ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ನಾವೇನೀಗ ನೋಡಿದ್ವಲ್ಲ, ಎಲ್ಲ ಮಿಸ್ಟೇಕ್ಸ್ ಅನ್ನ ಅಥವಾ ಈ ರೂಲ್ಸ್ ಅನ್ನ ನಾವು ಫಾಲೋ ಮಾಡಬೇಕು ಅಂದ್ರೆ ನಮ್ಗೆ ಅದರ ಅರಿವಿರಬೇಕು. ಫಂಡಮೆಂಟಲ್ ಅನಾಲಿಸಿಸ್ ಬಹಳ ಮುಖ್ಯ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡಬೇಕು ಅಂದ್ರೆ ಅದ್ರ ಜೊತೆ ಟೆಕ್ನಿಕಲ್ ಅನಾಲಿಸಿಸ್, ಇನ್ನಿತರೆ ಸಣ್ಣ ಪುಟ್ಟ ವಿಷಯಗಳು ಕೂಡ ಇರುತ್ತೆ. ಅದೆಲ್ಲವನ್ನೂ ಕೂಡ ನಮ್ಮ ಈ ತರಬೇತಿ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.